ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನ್ನೂರ್, ಗದಗದ ಪ್ರತಿನಿಧಿ. ಸರ್ಕಾರ ಬಡ ಮಕ್ಕಳಿಗೆ ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು, ವಸತಿ ಸೌಲಭ್ಯದ ಜೊತೆಗೆ ಅವರಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಬೇಕಂತೇಳಿ ಹಾಸ್ಟೆಲ್ಗಳ ವ್ಯವಸ್ಥೆಯನ್ನು ಸಹ ಮಾಡಿದೆ. ಆದರೆ ಅಧಿಕಾರಿಗಳು ಮಾಡ್ತಕ್ಕಂಥ ಎಡವಟ್ಟಿನಿಂದ ಶಾಲಾ ಮಕ್ಕಳಿಗೆ ಅರೆಬೇರೆ ಊಟವನ್ನು ಕೊಟ್ಟುವಂಥ ಘಟನೆ ಈಗ ನಡೆದಿರುವಂಥದ್ದು. ವಸತಿ ಶಾಲೆಯನ್ನೇ ನಂಬಿಕೊಂಡು ಬಡ ವಿದ್ಯಾರ್ಥಿಗಳು ಕೂಡ ವ್ಯಾಸಂಗವನ್ನು ಮಾಡಲು ಕೂಡ ಬಂದಿದ್ದಾರೆ. ಅಂಥ ವಿದ್ಯಾರ್ಥಿಗಳಿಗೆ ಅಧಿಕಾರಿಗಳೇ ಅರೆಬರೆ ಊಟ ಮಾಡಿಸೋದ್ರಿಂದ ಆ ಮಕ್ಕಳು ಕೂಡ ನರಕ ಯಾತನೆಯನ್ನು ಸಹ ಅನುಭವಿಸ್ತಾ ಇದ್ದಾರೆ. ಇಂಥದ್ದೊಂದು ಘಟನೆ ಗದಗ ಜಿಲ್ಲೆಯ ಸಿರಟ್ಟಿ ಪಟ್ಟಣದಲ್ಲಿರ್ತಕ್ಕಂತಹ ಕಿತ್ತೂರಾಣಿ ಚೆನ್ನಮ್ಮ ವಸತಿ ನಿಲಯದಲ್ಲೂ ಸಹ ನಡೆದಿರುವಂಥದ್ದು. ಆ ಒಂದು ವಸತಿ ನಿಲಯದ ಪ್ರಿನ್ಸಿಪಾಲ್ ಆಗಿರ್ತಕ್ಕಂತಹ DC ನೆರೆಗಲ್ ಅಂತಕ್ಕಂಥವ್ರು, ಜೊತೆಗೆ ಅಲ್ಲಿರ್ತಕ್ಕಂಥ ವಾರ್ಡನ್ ಶೈಲಾ ಕುರ್ತಕೋಟೆ ಅಂತಕ್ಕಂಥವ್ರು ಯಾವುದೇ ರೀತಿ ಆ ಮಕ್ಕಳಿಗೆ ಸರಿಯಾದ ಊಟದ ವ್ಯವಸ್ಥೆಯನ್ನು ಸಹ ಮಾಡಿಲ್ಲ. ಕಳೆದ 15 ದಿನಗಳಿಂದ ಆ ಮಕ್ಕಳಿಗೆ ಅರೆಬರೆ ಊಟವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇತ್ತು. ಯಾವಾಗ ಈ ಒಂದು ಆರೋಪದ ಬಗ್ಗೆ ಪೋಷಕರು ಕೂಡ ಏನು ಹಬ್ಬಕ್ಕೆ ಅಂತೇಳಿ ಆ ಮಕ್ಕಳನ್ನು ಮನೆಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಬಂದಿದ್ದರು. ಆ ಸಂದರ್ಭದಲ್ಲಿ ಮಕ್ಕಳು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಾಗ ಅಲ್ಲಿ ಹೋಗಿ ಏನು ಪೋಷಕರು ಕೂಡ ಪರಿಶೀಲನೆ ಮಾಡಿರುವಂಥದ್ದು, ಜೊತೆಗೆ ನಾವು ಕೂಡ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದಾಗ ಅಲ್ಲಿರ್ತಕ್ಕಂಥ ಏನು ಅವ್ಯವಸ್ಥೆ ಇತ್ತು, ಆ ಮಕ್ಕಳಿಗೆ ಸಿಗಬೇಕಾಗಿರ್ತ ಏನು ಮೂಲಭೂತ ಸೌಕರ್ಯಗಳು ಕೂಡ ಸರಿಯಾಗಿಲ್ಲ. ಜೊತೆಗೆ ಅಲ್ಲಿ ಆ ಊಟದ ಕೋಣೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಸ್ಟೋರ್ ರೂಮ್ನಲ್ಲಿಯೂ ಸಹ ಯಾವುದೇ ರೀತಿ ಏನು ಸಾಮಗ್ರಿಗಳಿಲ್ಲ, ಅಡುಗೆ ಸಾಮಗ್ರಿಗಳು ಕೂಡ ಇಲ್ಲ, ಎಲ್ಲ ಡಬ್ಬಿಗಳು ಕೂಡ ಖಾಲಿ ಆಗಿದ್ವು. ಯಾಕಂದರೆ ಇಂಡೆಂಟನ್ನು ಪೂರೈಕೆ ಮಾಡಿಲ್ವಾ, ಅಥವಾ ಇವರೇನೋ ಇಂಡೆಂಟನ್ನು ಕೊಟ್ಟಿಲ್ವಾ, ಅಥವಾ ಸಪ್ಲೈಗರು ಇವರಿಗೆ ಯಾವುದೇ ರೀತಿ ಅಡುಗೆಗೆ ಬೇಕಾಗಿರೋ ಸಪ್ಲೈಯನ್ನು ಕೊಟ್ಟಿರಲಿಲ್ವಾ ಯಕ್ಷ ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಯಾಕಂದರೆ ಪ್ರತಿ ತಿಂಗಳು ಪ್ರತಿ ವಾರ ಅವ್ರ ಮಕ್ಕಳಿಗೆ ಏನು ಬೇಕು ಎಲ್ಲ ಸಾಮಗ್ರಿಗಳನ್ನು ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಿ ಕೊಡುತ್ತೆ. ಆದರೆ ಇಲ್ಲಿ ಅಧಿಕಾರಿಗಳು ಮಾಡ್ತಕ್ಕಂಥ ಎಡವಟ್ಟಿನಿಂದಾಗಿ ಯಾವುದೇ ರೀತಿ ಆ ಮಕ್ಕಳಿಗೆ ಸಿಗಬೇಕಾಗಿರುತ್ತಾ ಊಟದ ವ್ಯವಸ್ಥೆ ಸಹ ಸರಿಯಾಗಿ ಸಿಕ್ಕಿರಲಿಲ್ಲ. ಹೀಗಾಗಿ ಆ ಮಕ್ಕಳು ಕೂಡ ಕಳೆದ 15 ದಿನಗಳಿಂದ ಸರಿಯಾಗಿ ಊಟ ಮಾಡಿಲ್ಲ ಅನ್ನೋದರಿಂದ ಸಾಕಷ್ಟು ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ರು. ಇನ್ನು ಇದೇ ಸಮಸ್ಯೆ ವಿಚಾರ ಸಂಬಂಧಪಟ್ಟಂಗೆ ಪೋಷಕರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಇಲ್ಲಿ ಕೆಲವು ಮಕ್ಕಳಿಗೆ ಹುಷಾರಿರಲಿಲ್ಲ, ಆದರೆ ಇಲ್ಲಿ ಇವರು ನರ್ಸ್ಗಳಿಲ್ಲ. ಈಗ ಅವ್ರೇನ ಡೆಲಿವರಿಗೆ ಹೋಗಿದಾರಂತೆ, ಈಗ ಯಾರು ಇಲ್ಲ ಇಲ್ಲಿ. ಈ ಮಕ್ಕಳಿಗೆ ಏನಾರ ಅಂತಂದರೆ ಜವಾಬ್ದಾರಿ ಯಾರು? ನಾನು ಮೊನ್ನೆ ಇಲ್ಲಿ ಬಂದು ಪ್ರಿನ್ಸಿಪಲ್ ಮೇಡಮ್ ಅವ್ರಿಗೆ ಕೂಡ ನೀವು ವಿಷಯ ಹೇಳಿದ್ದೀನಿ. ಮತ್ತು ಈ ಥರ ತೊಂದರೆ ಆಗ್ತಂದ್ರೆ ಮಕ್ಕಳು ಜವಾಬ್ದಾರಿ ಯಾರ್ರಿ? ಈಗ ನಾವು ಲೋಕಲ್ ಹೋಗ್ತೀವಿ ಬರ್ತೀವಿ, ದೂರಿದ್ದಾಗ ರೈತರ ಪರಿಸ್ಥಿತಿ ಹೆಂಗಂತ ಈ ಥರ ನಾನು ಮಾತಾಡಿದ್ದೀನಿ. ಇಲ್ಲ ಬೇರೆದವರು ಅರೇಂಜ್ಮೆಂಟ್ ಮಾಡ್ತೀವಿ ಅಂದರೆ ಇನ್ನೂ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊ ಅಂತ ಹೇಳ್ಬೇಕು ಅಷ್ಟೇ. ಮಕ್ಕಳಿಗೆ ಭಾಳ ತೊಂದರೆ ಆಗತ್ತೆ ಇಲ್ಲಿ ಹುಷಾರಿಲ್ಲ ಅಂದರೆ. ಹೌದ್ರಿ, ಅದೊಂದು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಊಟದ ಸಮಸ್ಯೆ ಏನು ಹೇಳಿದ್ರು? ಊಟದ ಮೊನ್ನೆ ಬಂದಾಗ ಮಕ್ಕಳು ಒಂದು 3-4 ಜನ ನನ್ನ ಇದ್ರಿಗೆ ಹೇಳಿದರು, 9th ಕ್ಲಾಸ್ನವ್ರಿಗೆ ಊಟನೇ ಇರಲಿಲ್ಲ ಅಂತ ಹೇಳಿದ್ರು. ಅದು ಚಪಾತಿ ಎಲ್ಲ ಸ್ಯಾಟೇಜ್ ಆಯಿತು, ನಮಗೆ ಊಟನೇ ಸಿಗಲಿಲ್ಲ, ಮತ್ತು ತಿರ್ಗಾ ಮಾಡ್ಕೊಂಡು ಊಟ ಮಾಡಿದ್ವಿ ಅಂತ ಹೇಳಿದ್ರು. ಈಗ ಒಂದು 4-5 ದಿವಸದ ಹಿಂದೆ ಕತೆ ಇದೆ. ಒಟ್ಟು ಏನೋ ಭಾಳ ತೊಂದರೆ ಆಗ್ತಂತ ಹೇಳಿದ್ರು ಪಾಲಕರಿಗೆ ಅಂತ ಬಂದು ವಿಚಾರಿಸಿದ್ವಿ. ಅವ್ರನ್ನ ಇಲ್ಲದ್ರಿಂದ ತಪ್ಪಾಗಿದ್ದೇನೋ ಮುಂದೆ ಮಾಡಲ್ಲ ಅಂತ ಏನೋ ಹೇಳ್ಯಾರಂತೆ. ಅದು ಇಲ್ಲಿ ಮಟ್ಟ ಆದರೂ ಮತ್ತು ಮಕ್ಕಳಿಗೆ ಊಟದ ಮತ್ತು ಊಟ ಶಾಲೆ ಕಲಿಯೋದು ಹೆಂಗೆ ಮಕ್ಕಳು ಅಂತ ಅದು ಮಕ್ಕಳಿಗೆ ಊಟದ ಒಂದು ಸ್ವಲ್ಪ ಸಮಸ್ಯೆ ಅಂತಾರೆ ಸರ್. ಒಂದು 5 ನಿಮಿಷ ಲೇಟಾಗಿ ಹೋದ್ರೆ ಊಟ ಇಲ್ಲ, ಯಾಕೆ ಲೇಟಾಗಿ ಬಂದು ಅಂತ ನೀವು ಈ ಥರ ಸರ್. ಆಮೇಲೆ ಫುಡ್ಡನ್ನು ಖಾಲಿ ಆಗಿರುತ್ತೆ ಅಂತ ಹೇಳ್ತಾರೆ ಸರ್. ಕುಕ್ಗಳಿಗೆ ಲಾಸ್ಟಿಗೆ ಊಟ ಮಾಡೋಕೆ ಊಟ ಇರೋಲ್ಲ ಅಂದ್ರೆ ಇನ್ನು ಹುಡುಗರ ಗತಿ ಏನೋ ಅಂತಂದು ಅಷ್ಟು. ಮೊದಲಿಗಿದ್ದು ಪ್ರಿನ್ಸಿಪಾಲ್ ಚೆನ್ನಾಗಿದ್ದರು ಸರ್. 2 ಟೈಮ್ಸ್ 3 ಟೈಮ್ಸ್ ಹಾಕ್ಯಂಡು ಊಟ ಮಾಡೋದು. ಆ ಊಟದ ಕೊರತೆನ ಅನ್ಸ್ಕೊಂಡಿರ್ತಿದ್ರು. ಅವರ ಕೇಳೋದು ಪ್ರಿನ್ಸಿಪಾಲ್ಗಳು, ಮಕ್ಳು ಏನಾರ ಕಂಪ್ಲೇಂಟ್ ಮಾಡ್ತಾರಂದ್ರೆ ಊಟದ ಬಗ್ಗೆ ಅಂತಂದ್ರೆ ಏನೇನು ಓದಿರ್ತಾರ ಅಂತಂದು ಹೇಳ್ತಾರೆ. ಈಗ ಒಂದು 15 ದಿವಸದಿಂದ ಇವ್ರು ಮೇಡಮ್ ಮಾಡಿ ಬಂದಾಗಿಂದ ಸ್ವಲ್ಪ ಶಾರ್ಟೇಜ್ ಅಂತ. ಒಂದು 5 ನಿಮಿಷ ಲೇಟಾಗಿ ಹೋದ್ರೆ ಊಟ ಸಿಗಲ್ಲ. ಆಮೇಲೆ ಒಂದೊಂದು ಸಲ ಸಾಯಂಕಾಲ ಸ್ನ್ಯಾಕ್ಸನ್ನು ಸಿಗಂಗಿಲ್ಲ ಅಂತ ಬಂದ ಮಾಡ್ತಾರೆ. ಸ್ನ್ಯಾಕ್ಸನ್ನು ಬಂದ ಮಾಡಿರಂತಾರೆ. ಸಾಯಂಕಾಲ ಸಿಗಲ್ಲ ಅಂತ. ಮುಂಚೆಗೆ ಯಾರು ಹೋಗಿರ್ತಾರೆ ಅವ್ರಿಗೆ ಅಷ್ಟು ಒಂದು 4 ಜನರಿಗೆ ಸಿಗ್ತಾರೆ, ಹೋಗಿದ್ದಾರೆ ಸಿಗಂಗಿಲ್ಲ ಅಂತ. ಎಷ್ಟು ವೀಕ್ಷಕರು ಕೇಳಿದ್ರಲ್ಲ ಪೋಷಕರ ಮಾತನ್ನ. ಯಾಕಂದರೆ ಈ ಒಂದು ಕಿತ್ತೂರಾಣಿ ಚೆನ್ನಮ್ಮ ವಸತಿ ನಿಲಯದಲ್ಲಿ ಸುಮಾರು 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ 250ಕ್ಕೂ ಹೆಚ್ಚು ಮಕ್ಕಳಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಆ ವ್ಯಾಸಂಗ ಮಾಡ್ತಕ್ಕಂಥ ಮಕ್ಕಳು ಬಡ ವಿದ್ಯಾರ್ಥಿಗಳು, ರೈತರ ಮಕ್ಕಳಾಗಿರ್ಬೋದು, ಆಟೋ ಚಾಲಕರ ಮಕ್ಕಳಾಗಿರ್ಬೋದು, ಕೂಲಿ ಕಾರ್ಮಿಕರ ಮಕ್ಕಳಾಗಿರ್ಬೋದು, ಇಂಥವರಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಆ ಮಕ್ಕಳಿಗೆ ಉನ್ನತ ಗುಣಮಟ್ಟದ ಶಿಕ್ಷಣ ಅಲ್ಲಿ ಸಿಗುತ್ತೆ ಅಂತೇಳಿ ಪೋಷಕರು ನಂಬಿ ಹಾಸ್ಟೆಲ್ಗೆ ಕಳಿಸಿದ್ದಾರೆ. ಅಲ್ಲಿ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಾಲ್ ಆಗಿರ್ಬೋದು, ವಾರ್ಡನ್ಗಳಾಗಿರ್ಬೋದು, ಅವರು ಯಾವುದೇ ರೀತಿ ಊಟದ ಸೌಲಭ್ಯವನ್ನು ಕೂಡ ಕೊಟ್ಟಿಲ್ಲ ಅಂತಂದರೆ ಆ ಮಕ್ಕಳು ಕೂಡ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಇಂಥ ಸಾಕಷ್ಟು ಸಮಸ್ಯೆಯನ್ನು ಅವರು ಎದುರಿಸ್ತಾ ಇದ್ರು. ಆವಾಗ ನ್ಯೂಸ್ 18 ಕನ್ನಡ ಯಾವಾಗ ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡ್ತೋ ಆವಾಗ ಏನು ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಈಗಾಗಲೇ ಏನು ಇದಕ್ಕೆ ಸಂಬಂಧಪಟ್ಟಂತಹ ಏನು
ಈಗಾಗಲೇ ಏನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಏನು ಸಂಘ ಏನಿದೆ ಬೆಂಗಳೂರು, ಅಲ್ಲಿಂದ ಈಗಾಗಲೇ ಏನು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿದ್ದ ಕಾಂತರಾಜ್ ಅವರು ಈಗಾಗಲೇ ಇನ್ನು ಆ ಒಂದು ಹಾಸ್ಟೆಲ್ನ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ DC ನರೇಗಲೇನಿದ್ದಾರೆ ಅವರನ್ನು ಕೂಡ ಅಮಾನತು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಪ್ರಭಾರಿ ವಾರ್ಡನ್ ಏನಿದ್ರು ಶೈಲಾ ಕುರ್ತುಕೋಟೆ ಅಂತೇಳಿ ಅವರನ್ನು ಕೂಡ ಈಗಾಗಲೇ ಅಮಾನತು ಆದೇಶವನ್ನು ಕೂಡ ಈಗಾಗಲೇ ಹೊರಡಿಸಿರುವಂಥದ್ದು. ಯಾಕಂದರೆ ಇವರು ಕರ್ತವ್ಯ ಲೋಪದ ಅಡಿಯಲ್ಲಿ ಈಗಾಗಲೇ ಅವರನ್ನ ಈಗಾಗಲೇ ಏನು ಅಮಾನತು ಕೂಡ ಮಾಡಿರುವಂಥ. ಯಾಕಂದರೆ ಸರ್ಕಾರ ಸಾಕಷ್ಟು ಅನುದಾನವನ್ನು ಬಿಡುಗಡೆ ಮಾಡುತ್ತೆ, ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಅವರು ಉನ್ನತ ಗುಣಮಟ್ಟದ ಊಟವನ್ನು ಕೊಡಬೇಕು ಅಂತೇಳಿ ಸಾಕಷ್ಟು ಅನುಕೂಲವನ್ನು ಮಾಡುತ್ತೆ, ಸಾಕಷ್ಟು ಅವರಿಗೆ ಅನುದಾನವನ್ನು ಬಿಡುಗಡೆ ಮಾಡುತ್ತೆ. ಆದರೆ ಇಲ್ಲಿ ಅಧಿಕಾರಿಗಳು ಮಾಡ್ತಕ್ಕಂಥ ಎಡವಟ್ಟಿನಿಂದ ಆ ಮಕ್ಕಳಿಗೆ ಸಿಗಬೇಕಂತ ಮೂಲ ಸೌಕರ್ಯಗಳು ಕೂಡ ಸಿಗ್ತಿರ್ಲಿಲ್ಲ, ಊಟದ ವ್ಯವಸ್ಥೆ ಸಹ ಸರಿಯಾಗಿಲ್ಲ ಅಂತಂದರೆ ಯಾವ ರೀತಿ ಆ ಮಕ್ಕಳು ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ನ್ಯೂಸ್ 18 ಕಡೆ ಯಾವಾಗ ವರದಿ ಮಾಡ್ತೋ ಅವಾಗ ಅಧಿಕಾರಿಗಳ ತಂಡ ಈಗ ಎಚ್ಚೆತ್ತುಕೊಂಡು ಈಗಾಗಲೇ ಅವರಿಗೆ ಅಮಾನತು ಶಿಕ್ಷೆಯನ್ನು ಸಹ ಈಗ ನೀಡಿರುವಂಥದ್ದು. ಇದು ಕೂಡ ನ್ಯೂಸ್ 18 ಕನ್ನಡದ ಒಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆಗಿರುವಂಥದ್ದು. ಆದರೆ ಈಗಾಗಲೇ ಇನ್ನು ಈ ಒಂದು ಸಮಸ್ಯೆಯನ್ನು ಬಂದ ನಂತರ ಈಗಾಗಲೇ ಏನು ಗದಗ ಎಸೆ ಆಗಿರ್ತಕ್ಕಂತಹ ಗಂಗಪ್ಪ ಏನಿದ್ದಾರೆ ಅವರು ಸಹ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯ ಏನು ಈಗಾಗಲೇ ಅವರು ವಸತಿ ನಿಲಯಗಳ ನೋಡಲ್ ಆಫೀಸರ್ ಆಗಿ ಈಗಾಗಲೇ ನೇಮಕ ಆಗಿದ್ದಾರೆ. ಅವರು ಸಹ ಹೋಗಿ ಏನು ಈಗಾಗಲೇ ಏನು ಸೆರೆಟಿಯ ಕಿತ್ತೂರಾಣಿ ಚೆನ್ನಮ್ಮ ಹಾಸ್ಟೆಲ್ ಏನಿದೆ ಆ ಹಾಸ್ಟೆಲ್ಗೆ ಹೋಗಿ ಭೇಟಿ ನೀಡಿ ಹಾಸ್ಟೆಲ್ನಲ್ಲಿರ್ತಕ್ಕಂಥ ಯಾವ ರೀತಿ ಅವ್ಯವಸ್ಥೆ ಇದೆ, ಅಲ್ಲಿ ಮಕ್ಕಳಿಗೆ ಏನು ಯಾವ ರೀತಿ ಅವರಿಗೆ ಫುಡ್ಗಳನ್ನು ಕೊಡಲಾಗುತ್ತದೋ, ಅವ್ರ ಊಟದ ವ್ಯವಸ್ಥೆ ಏನಿತ್ತು, ಅಲ್ಲಿ ಬಂದಂಥ ಇಂಡೆಂಟ್ ಏನಿದೆ, ಆ ಮಕ್ಕಳಿಗೆ ಬರ್ತಕ್ಕಂಥ ಊಟದ ಸಾಮಗ್ರಿಗಳೇನು ಬಂದಿದ್ದಾವೆ, ಯಾಕೆ ಬಂದಿಲ್ಲ, ಅದರ ಬಗ್ಗೆ ಸಾಕಷ್ಟು ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲ್ ಆಗಿರ್ಬೋದು ವಾರ್ಡನ್ಗಳ ಜೊತೆಗೆ ಮೀಟಿಂಗನ್ನು ಮಾಡಿ ಈಗಾಗಲೇ ಹೋಗಿ ಪರಿಶೀಲನೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂತಂದರೆ ಈ ಒಂದು ಹಾಸ್ಟೆಲ್ ಅವ್ಯವಸ್ಥೆ ಕುರಿತು ಯಾವಾಗ ನ್ಯೂಸ್ 18 ಕನ್ನಡ ವಿಸ್ತೃತ ವರದಿ ಪ್ರಸಾರ ಮಾಡ್ತೋ ಅವಾಗ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಹಾಸ್ಟೆಲ್ಗೆ ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗೆ ಈಗಾಗಲೇ ಸ್ಪಂದಿಸುವಂಥ ಕೆಲಸ ಕೂಡ ಆಗಿರುವಂಥದ್ದು. ವೀಕ್ಷಕರೇ, ಈ ನಿಮಗೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.